ನಮಸ್ಕಾರಕ್ಕೆ ಫೆಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಲಂಡನ್ ರೈಡನ್ನು ಮುಗಿಸೋದು ಮೇಲೆ ನಾವು ಒಬ್ರಿಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ಯಾರಿಗೆ? ನನ್ನ ಫ್ರೆಂಡ್ಸ್ ಬಳಗಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಿತ್ತು. ಸೊ ಅದೆಲ್ಲ ಆಯಿತು. ಅದಾದಮೇಲೆ ನೆಕ್ಸ್ಟು ದೊಡ್ಡ ಥ್ಯಾಂಕ್ಸ್ ಯಾರಿಗೆ ಹೇಳಬೇಕು ಅಂತಂದರೆ, ಕನ್ನಡ ಯೂಟ್ಯೂಬ್ನ ಮೋಟೋ ಬ್ಲಾಗ್ ಕಮ್ಯುನಿಟಿಯ ಒಬ್ಬ ರೈಡರ್ನ ಮೀಟಪ್ಗೆ ಕನ್ನಡದ ಒಬ್ಬರು ಹೀರೋ ಬಂದು ಅದನ್ನು ವಿಶ್ ಮಾಡಿ ಕಳಿಸೋಂಥದ್ದು, ಅದೊಂದು ಹೊಸ ಕಾನ್ಸೆಪ್ಟ್ ಇತ್ತು ಗೊತ್ತಾ. ಅದಕ್ಕೆ ಸಾಥ್ ಕೊಟ್ಟವ್ರು ಇನ್ಯಾರೂ ಅಲ್ಲ, ನಮ್ಮ ದುನಿಯಾ ವಿಜಯಣ್ಣ. ಮೇ ಬಿ ಯೂಟ್ಯೂಬ್ದು ಒಂದು ಮೀಟಪ್ಗೆ ಅಂತ ಮೇ ಬಿ ನೀವು ಇದೇ ಫಸ್ಟು ಅನಿಸುತ್ತೆ. ಸೊ ಅಲ್ಲಿ ಅಣ್ಣ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಹೆಂಗಾಯಿತು? ಮತ್ತು ಅವತ್ತು ಬಂದದ್ದಕ್ಕೆ ಓಕೆ ಈ ಹುಡುಗನ ಕಳಿಸ್ಕೊಟ್ಟದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಅಣ್ಣ? ನನಗೆ ಫಸ್ಟು ರಘು ಥ್ಯಾಂಕ್ಸ್ ಹೇಳ್ತೀನಿ. ಎಸ್, ರಘು ನಿಮ್ಮನ್ನೆಲ್ಲ ಮೀಟ್ ಮಾಡಿಸಿ ಒಳ್ಳೆ, ನಾನು ಮೊದಲೇ ದಿವಸನೇ ಹೇಳಿದೆ, ಸ್ನೇಹ ಅಂತ ಮಾಡಿದ್ರೆ ಕೊನೆವರೆಗೂ ಇರಬೇಕು, ಇಲ್ಲಾಂದರೆ ಸ್ನೇಹ ಮಾಡಬಾರ್ದು ಅಂತ. ಆ ಥರದ್ದೊಂದು ಒಳ್ಳೆ ವೈಬ್ ಇರೋ ಸರ್ಕಲ್ ಸಿಕ್ತು ನನಗೆ. ಜೊತೆಗೆ ನನ್ನ ಸಿನಿಮಾಗೂ ತುಂಬ ಸಹಾಯ ಆಯಿತು ನಿಮ್ಮೂಲೆಲ್ಲಿಂದಾನು. ಅಂದರೆ ಎಲ್ಲ ಕಡೆ ಸುಮಾರು ಜನಕ್ಕೆ ಗೊತ್ತಾಯಿತು, ಸಿನಿಮಾ ದೊಡ್ಡ ಮಟ್ಟಕ್ಕಾಯಿತು. ಹಾಗಾಗಿ ನಿಮ್ಮ ಎಲ್ಲರ ಸಹಾಯ ಕೂಡ ಭೀಮನ ಗೆಲುವಿನಲ್ಲಿದೆ. ನಾನು ಯಾವಾಗಲೂ ನೆನೆಸ್ಕೋತೀನಿ. ಬಹುಶಃ ನಾನು ಆವತ್ತು ಮೀಟ್ ಆಗೋದಕ್ಕೆ ಒಂದು ಕಾರಣ ಇತ್ತು. ಆ ಕಾರಣ ಯಾರು, ಯಾಕೆ, ಏನು ಅಂತ ಮುಂದಿನ ದಿವಸದಲ್ಲಿ ನಾನು ತಿಳಿಸ್ತೀನಿ, ಅದನ್ನು ನೀನು ತಿಳಿಸುವಂತೆ. ಸೊ ಹಂಗಾಗಿ ಆ ಪುಣ್ಯಾತ್ಮನಿಗೆ ಸದಾ ನಾವು ಚಿರಋಣಿಯಾಗಿರ್ತೀವಿ. ಆ ಪುಣ್ಯಾತ್ಮನ ಮಾತಾಡಿಸೋದಕ್ಕೆ ಭಗವಂತ ಅಷ್ಟೆಲ್ಲ ಕಲ್ಪನೆ ಸೃಷ್ಟಿ ಮಾಡಿದ್ದ. ಅಂದರೆ ಆ ಒಂದು ಮೀಟಪ್ಪು, ನೀನು ಹೋಗೋ ದಿವಸ, ನಾನು ನಿನಗೆ ಬರೋ ದಿವಸ, ಮಾತಾಡೋ ದಿವಸ, ನಾನು ಆ ಒಬ್ಬ ಪುಣ್ಯಾತ್ಮನ ಹತ್ರ ಮಾತಾಡೋ ದಿವಸ, ಅದೆಲ್ಲವೂ ಬೆರಿಬೇಕಾಗಿತ್ತು. ಅದಕ್ಕೆ ಹಂಗಾಗಿ ಎಲ್ಲ ಒಂದು ಒಳ್ಳೇದು ಸೇರ್ಕೋತಾವತ್ತಿನ ದಿವಸ ನಾನು ಬಂದು ನೋಡಿ ಖುಷಿ ಆಯಿತು. ಎಲ್ಲ ಯೂಟ್ಯೂಬರ್ಸು, ಎಲ್ಲ ಬ್ಲಾಗರ್ಸು ಎಲ್ಲ ಬಂದು ಸೇರಿ ಎಲ್ಲ ವಿಶ್ ಮಾಡಿ, ಆಮೇಲೆ ಇಲ್ಲೇನು ತಮಾಷೆ ವಿಷಯ ಅಲ್ಲ, ಇಲ್ಲಿಂದ ಲಂಡನ್ವರೆಗೂ ಹೋಗಿ ಬರೋದು ಅಂದರೆ ಅದಕ್ಕೆ ಅದೊಂದು ಪವಾಡವೇ ಸರಿ. ಹೆಂಗೆ ಪವಾಡ ಅಂದರೆ, ಮೊದಲನೇದಾಗಿ ನಿಮ್ಮ ತಾಯಿ ತಂದೆ ನಿಮ್ಗೆ ಜನ್ಮ ಕೊಟ್ಟಿದ್ದು ಆ ಮಾದೇಶ್ವರನ ಆಶೀರ್ವಾದ, ನಿಮ್ಮ ಊರಲ್ಲಿರೋ ಕಾಶಿ ವಿಶ್ವನಾಥನ ಆಶೀರ್ವಾದ, ನಿಮ್ಮ ಊರಿನಲ್ಲಿರೋ ಎಲ್ಲ ಹಿರಿಯರ ಆಶೀರ್ವಾದ, ಜೊತೆಗೆ ನಿನ್ನನ್ನು ಪ್ರೀತಿ ಮಾಡುವಂಥ ಎಲ್ಲ ಜನಗಳ ಆಶೀರ್ವಾದ, ಜೊತೆಗೆ ನಿನಗೆ ಮತ್ತು ನನಗೆ ಬೇಕಾಗಿರೋ ಒಬ್ಬ ಗುರುಸ್ಥಾನದಲ್ಲಿರುವಂಥ ಒಬ್ಬ ಶ್ರೇಷ್ಠವಾದ ಆತ್ಮ ಅಂತ ಹೇಳ್ಬೋದು, ಆತನ ಆಶೀರ್ವಾದ ಎಲ್ಲವೂ ಸೇರಿ ಇವತ್ತು ನೀನು ಇದೊಂದು ದೊಡ್ಡ ಸಾಧನೆ ಮಾಡಿದ್ದೀಯಾ. ಅಂದರೆ ಈ ಸಾಧನೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ನಿನಗೆ ಫಸ್ಟು ಮೀಟ್ ಮಾಡಿದ ತಕ್ಷಣ, ಅದಕ್ಕೆ ನಾನು ನಿನ್ನ ಫಸ್ಟು ನೀನು ಸಿಕ್ಕಿದ ತಕ್ಷಣ ನಾನು ನಿನ್ನ ಟಚ್ ಮಾಡೋಕ್ಕೆ ಹೋಗಲಿಲ್ಲ. ನೀನು ಅಬ್ಸರ್ವ್ ಮಾಡಿದರೆ ನೀನು ಸ್ವಲ್ಪ ನಿನ್ನ ಸುಮ್ಮನೆ ಹಂಗೆ ನಡ್ಕೊಂಡು ಬಂದೆ. ನಡ್ಕೊಂಡು ಬಂದು ನೀನು ಅಬ್ಸರ್ವ್ ಮಾಡಿ, ನಾನು ಸಿಕ್ಕಿದ ತಕ್ಷಣ ಹೋಗಿ ಹಿಡ್ಕೊಂಡ್ಬಿಡ್ತೀನಿ, ಹಿಡ್ಕೊಳ್ಳಲ್ಲ. ನಿನ್ನ ಕರ್ಕೊಂಡ್ಬಂದು ಜಾಗದಲ್ಲಿ ಕುಣಿಸ್ಕೊಂಡು ಸುಮ್ಮನೆ ನೋಡ್ತಾ ಇದ್ದೆ ನಿನ್ನನ್ನು. ಅಂದರೆ ಹೆಂಗೆಲ್ಲ ಹೋಗಿ ಬಂತಲ್ವ ನಿನ್ನ ಆತ್ಮ, ನಿನ್ನ ದೇಹ ಎಲ್ಲನೂ ಹೋಗಿ ಬಂದಿದೆಯಲ್ಲ ಅಲ್ಲಿ. ಎಲ್ಲ ದೇಶಗಳನ್ನ ಕ್ರಾಸ್ ಮಾಡ್ಕೊ ಅದನ್ನು ನೋಡ್ತಾ ಇದ್ದೀನಿ ಕುತ್ಕೊಂಡು. ಆಮೇಲೆ ನಾನು ನಿನ್ನೆ ಮುಟ್ಟಿದ್ದೆ ಹಿಂಗೆ ನೀನು ಅಂತ. ಒಂದು ಮಲೆ ಮಾದೇಶ್ವರ ಖಂಡಿತವಾಗ್ಲೂ ಇದ್ದೇ ಇದ್ದಾರೆ ಅನ್ನೋಕ್ಕೆ ನೀನೇ ಸಾಕ್ಷಿ, ನೀನು ಹೋಗಿದ್ದ ಗಾಡಿನೇ ಸಾಕ್ಷಿ, ನೀನು ಬಂದು ಕೂತಿರೋದೇ ಸಾಕ್ಷಿ. ಸೊ ಹಂಗಾಗಿ ನಾನು ನನ್ನ ಕಡೆ ಸರಿ ಉಗೇ ಮಾಂತ್ ಮಲ್ಲಯ್ಯ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದೇ ನೀವು ಹೇಳ್ದಂಗೆ ಎಲ್ಲ ನಾವು ಕನೆಕ್ಟ್ ಆಗೋಕ್ಕೆ ನೋಡಿ, ಅಲ್ಲು ಬ್ರೋ ಆಗಿರ್ಬೋದು, ರಘು ಬ್ರೋ ಮತ್ತು TK ಟಿಪಿಕಲ್ ಕನ್ನಡಿಗ ಅವನು ಮತ್ತು ನನ್ನ ಈ ಗೆಳೆಯರ ಬಳಗ ನಾನು ಎಲ್ಲಾದರೂ ಹೇಳ್ಕೊತೀನಿ, ನಾನು ಹೋಗೋದನ್ನು ಅವರೇ ಹೋಗ್ತಿರೋ ಥರ ಸೆಲೆಬ್ರೇಟ್ ಮಾಡ್ಕೊಂಡು ಅಷ್ಟು ಜನನೆಲ್ಲ ಸೇರಿಸಿ ಅವರ ಮಾಡಿದ ರೀತಿ ಇದೆಯಲ್ಲ, ಅದಕ್ಕೆ ನಿಜ ನಾನು ಎಷ್ಟು ಹೇಳಿದ್ರು ಸಾಲಲ್ಲ ಅಣ್ಣ. ಆ್ಯಂಡ್ ನನಗೆ ಒಂದು ಖುಷಿ ಆಯ್ತಾಯಿತ್ತು ಅಣ್ಣ. ನಾನು ಅಲ್ಲಿ ಅಲ್ಲಿ ಖುಷಿ ಏನಾಯ್ತಿತ್ತು ಅಂದರೆ, ನನಗೆ ನಾನು ಅಲ್ಲಿ ಹೋಗ್ಬೇಕಾದ್ರೆಲ್ಲ ಈಗ ಕೇಳೋರಲ್ಲ ಇಂಡಿಯಾದಿಂದ ಬಂದ್ರ ಅಂತ, ಬೆಂಗಳೂರಿಂದ ಬಂದಿದ್ದೀನಿ ಅಂತ ಹೇಳಿದಾಗ ರೀಲ್ಸ್ಗಳನ್ನ ತೋರಿಸುವೆ, ನನ್ನ ರೆಫರೆನ್ಸ್ ರೀಲ್ಸು. ಸೊ ಅದರಲ್ಲಿ ನೀವು ಬರೋದನ್ನು ತೋರಿಸುವೆ, ನೋಡಿ ನನ್ನ ಮೀಟಪ್ ಈ ಥರ ಆಯಿತು. ನಮ್ಮ ಕನ್ನಡದಲ್ಲಿರೋ ಟಾಪ್ ಹೀರೋ ಒಬ್ಬರು ನನ್ನ ಮೀಟಪ್ಗೆ ಬಂದಿದ್ರು, ನಮ್ಮ ಹೀರೋ ಅಂತಂದ್ಬಿಟ್ಟು ನಾನು ಭೀಮದು ಟ್ರೈಲರ್ ಎಲ್ಲ ತೋರಿಸೋದು, ಸಾಂಗ್ಸ್ ತೋರಿಸೋದು, ನೋಡಿ ಇವರೇ ಬಂದಿದ್ರು ಇವರು ಅಂತ. ಅಂದರೆ ಒಂದು ಯಾವುದೇ ಫೀಲ್ಡ್ಗಳಾದ್ರೂ ಆ ಒಂದು
ಈಗ ನಮ್ಮ ಕಡೆ ಈ ಬೆಳೆಯೋ ಬಾಳೆ ದಿಂಡಿಗೆ ಅಣ್ಣ ಬೆಳೀತಾ ಇರುತ್ತೆ, ಅದು ಒಳ್ಳೆ ಫಲ ಕೊಡುತ್ತೆ, ಬಟ್ ಒಂದು ಸಪೋರ್ಟ್ ಬೇಕಿರುತ್ತೆ. ಸೊ ಹಂಗೆ ನೀವು ಬಂದು ಈಗ ನಾನು ಏನು ಲಂಡನ್ ಮಾಡಿದ್ನೋ ಅದಕ್ಕೆ ನೀವು ಕೂಡ ಬಂದು ಒಂದು ಸಪೋರ್ಟ್ ಆಗಿ ನಿಂತ್ಕೊಂಡ್ರಿ ಅಲ್ಲ, ನಮ್ಮ ಹುಡುಗ ಇಲ್ಲಿಂದ ಹೋಗಿ ಬರ್ತಾನೆ ಅಂತ, ಆ ಖುಷಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಮೇ ಬಿ ನನಗೆ ಅಷ್ಟು ದೂರದಿಂದ ನಾನು ಅಷ್ಟು ದೂರದ ರೈಡ್ ಮಾಡ್ತಾ ಇದ್ನಲ್ಲಣ್ಣ, ಅವಾಗ ನನ್ನ ತಲೆಯಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತಿತ್ತು. ಸ್ಪೀಡಾಗಿ ಹೋಗ್ಬಾರ್ದು ಜಾಸ್ತಿ, ನಾನು ಸೇಫಾಗಿ ಹೋಗಿ ತಲುಪಬೇಕು. ಯಾಕೆ ಅಂತಂದರೆ ಇಷ್ಟು ಜನ ನಂಬಿ ನನ್ನನ್ನು ಕಳಿಸಿದ್ದಾರೆ, ಇದೊಂದು ಮಾದರಿ ಆಗಬೇಕು, ಎಕ್ಸಾಂಪಲ್ ಆಗಬೇಕು ಅನ್ನೋದು ಒಂದು ತಲೆಯಲ್ಲಿ ಇರ್ತಿತ್ತು. ಸೊ ಎಲ್ಲ ನೀವು ಹೇಳ್ದಂಗೆ ಯಾರ್ಯಾರ್ದು ಗುರುಗಳ ಆಶೀರ್ವಾದದಿಂದ ಹಿಡಿದು ನಮ್ಮ ಮನೆಯವ್ರ ಆಶೀರ್ವಾದ ಮತ್ತು ನಮ್ಮ ಊರವ್ರ ಆಶೀರ್ವಾದ ಜೊತೆಗೆ ಸಬ್ಸ್ಕ್ರೈಬರ್ಸ್ ಆಶೀರ್ವಾದ ಅಂತಂದ್ರಲ್ಲ, ಜೊತೆಗೆ ನಿಮ್ಮ ಆಶೀರ್ವಾದನೂ ಕೂಡ. ನೀವೀಗ ದೊಡ್ಡವರು ಅಣ್ಣ, ನೀವು ಬಂದು ವಿಶ್ ಮಾಡಿದ್ದೀರಾ. ಸೊ ಎಲ್ಲರ ಆಶೀರ್ವಾದ ಸೇರಿ ಮೇ ಬಿ ಈ ರೈಡ್ ಸಕ್ಸಸ್ ಆಯ್ತೇನೋ ಅಂತ ನನಗನ್ನಿಸ್ತು ಅಣ್ಣ. ಆ್ಯಕ್ಚುಲಿ ಕಾಯ್ತಾ ಇದ್ದೆ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಆ್ಯಂಡ್ ನಿಮ್ಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ. ನನಗೆ ತುಂಬ ಥ್ಯಾಂಕ್ಸ್ ತೊಗೊಳೋದಕ್ಕಿಂತ ಹೆಚ್ಚಾಗಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಅವತ್ತು ನಾನು ನೀನು ಎಲ್ಲ ಸೇರಿ ಒಬ್ಬ ವಿಶೇಷವಾದ ವ್ಯಕ್ತಿ ಬಗ್ಗೆ ಮಾತಾಡಿದ್ದು, ಅವ್ರು ನನಗೆ ಸಿಕ್ಕಿದ್ದು, ಅದು ನಾನು ಮರೆಯೋಕ್ಕಾಗ್ತಾ ಇಲ್ಲ. ಸೊ ನಾನು ನಿಮ್ಗೆ ಥ್ಯಾಂಕ್ಸ್, ಐ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು. ಆಮೇಲೆ ಎಲ್ಲ ಆದಮೇಲೆ ನಾನು ಮಾತಾಡಿಸ್ಬೇಕು ಅಂತ ಬಂದಲ್ಲಪ್ಪ, ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಈ ಥರ ನಿನ್ನ ಬದುಕಲ್ಲಿ ಇನ್ನೂ ನೂರಾರು ಪವಾಡಗಳು ನಡೆಯುತ್ತೆ, ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ತೀಯ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಥ್ಯಾಂಕ್ ಯು. ನನಗೆ ಹೆಂಗೆ ಹೇಳೋದು, ಈಗ ನಿಮಗೆ ಅಣ್ಣ ನಾವು ಫಸ್ಟ್ ಮೀಟ್ ಆದ್ವಲ್ಲ, ನಾವು ಫಸ್ಟ್ ಟೈಮ್ ಮೀಟ್ ಆದಾಗ ನಿಮ್ಗೆ ಹೆಂಗೆ ಯಾವ ಥರ ಅನ್ನಿಸ್ತು? ಎಲ್ಲ ನಾವು ಒಗ್ಗಟ್ಟಲ್ಲಿದ್ವಲ್ಲ ಅವಾಗ. ಅಮ್ಮ, ಈಗ ನನಗೆ ನಿಮ್ಮಗಳ ಬಗ್ಗೆ ತುಂಬ ಇಷ್ಟ ಆಗಿದ್ದ ವಿಷಯ ಅಂದರೆ ಆನ್ಲೈನ್ ಗೇಮ್ನ ವಿರೋಧಿಸೋದು. ನಾನು ಕೂಡ ಪರ್ಸ್ನಲ್ಲಾಗಿ ಆನ್ಲೈನ್ ಗೇಮ್ನ ವಿರೋಧಿಸ್ತೀನಿ. ನಾನು ಕೂಡ ಯಾರೇ ಆಗಲಿ ಆನ್ಲೈನ್ ಗೇಮ್ನ ಆಡಬೇಡಿ. ಆನ್ಲೈನ್ ಗೇಮು ನೀವು ವಿಷ ತಗೊಳ್ಳೋದು ಒಂದೇ, ಆನ್ಲೈನ್ ಗೇಮ್ನ ಆಡೋದು ಒಂದೇ. ಸೊ ಹಂಗಾಗಿ ಸೈನೈಡ್ಗಿನ್ನ ತುಂಬ ಅಪಾಯಕಾರಿ ಇದ್ದರೆ ಆನ್ಲೈನ್ ಗೇಮು. ಆದಷ್ಟು ಅಲ್ಲ, ಆನ್ಲೈನ್ ಗೇಮ್ನೇ ಬಿಟ್ಬಿಡಿ. ನೀವೆಲ್ಲ ಸೇರಿ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೋಬೋದು, ಆನ್ಲೈನ್ ಗೇಮ್ನ ಬ್ಯಾನ್ ಮಾಡಿ ಅಂತ. ಬ್ಯಾನ್ ಮಾಡೋಕ್ಕಿಂತ ಹೆಚ್ಚಾಗಿ ನಾವೇ ಆಡೋದು ಬೇಡ ಅದನ್ನು. ಸಿಂಪಲ್ಲು. ಈಗ ಕೆಟ್ಟದ್ದು ಬರ್ತಾನೆ ಇರ್ತವೆ, ನಾವು ಅದನ್ನು ನೋಡಿದ್ರೆ ತಾನೇ ನಮಗೆ ನಮ್ಮ ಕಣ್ಣಿಗೆ ಅದು ಆವರಿಸ್ಕೊಳ್ಳೋದು. ನೋಡೋದೇ ಬೇಡ ಅದನ್ನು. ನಾನು ಈ ನೋಡುವಂಥ ಯಾರೇ ಯುವಕರಾಗ್ಬೋದು, ನಿಮ್ಮನ್ನು ಕೈಯೆಲ್ಲ ಕಾಲು ಮುಗಿದು ಕೇಳ್ಕೊತೀನಿ, ದಯಮಾಡಿ ಆನ್ಲೈನ್ ಗೇಮ್ ಆಡಬೇಡಿ. ಅದರಿಂದ ನಿಮ್ಮ ಜೀವನ ಹಾಳು ಮಾಡಿ. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಿಗೆ ಸವಾಸಕ್ಕೆ ಹೋಗಬೇಡಿ ದಯಮಾಡಿ. ನಿಮ್ಮ ಅಮೂಲ್ಯವಾದ ಜೀವ ತಾಯಿ ತಂದೆ ಕೊಟ್ಟಿರೋದು ಬೆಟ್ಟಿಂಗ್ ಮಾಡೋಕ್ಕಲ್ಲ, ಜೀವನನ ಬೇರೇನೋ ಸಾಧನೆ ಮಾಡೋದಕ್ಕೆ. ಸೊ ಹಂಗಾಗಿ ಯಾರೇ ಯುವಕ ಯುವತಿಯರಾಗ್ಬೋದು, ಯಾರೇ ಆಡ್ತಾ ಇರ್ಬೋದು, ಸ್ಪೆಷಲಿ ಇವತ್ತಿನ ಯಂಗ್ಸ್ಟರ್ಸು ತುಂಬ ಅದನ್ನು ತಲೆಗೆ ಹಚ್ಕೋತಾರೆ, ಅದೇ ಖರ್ಚಿಗೆ ದುಡ್ಡು ಸಿಕ್ಬಿಡುತ್ತೆ ಅಂತ. ಇಲ್ಲ, ಖರ್ಚಿಗೆ ನಿಮಗೆ ದುಡ್ಡು ಸಿಗಬೇಕು ಅಂದರೆ ನೀವು ಕಷ್ಟಪಡಲೇಬೇಕು. ಬೆವರು ಸುರಿಸ್ತೀರಾ ನೀವು ಸಂಪಾದನೆ ಮಾಡುವಂಥ ಯಾವುದೇ ಥರದ ಸಂಪಾದನೆ ಆಗಲಿ ಅದು ಏಳಿಗೆ ಆಗಲ್ಲ. ಸೊ ಹಂಗಾಗಿ ದಯಮಾಡಿ ಮತ್ತೊಮ್ಮೆ ನಿಮ್ಮ ಕಾಲು ಮುಗಿದು ನಮಸ್ಕರಿಸ್ತೀನಿ, ಕೇಳ್ಕೊತೀನಿ, ಬೇಡ್ಕೋತೀನಿ, ಆನ್ಲೈನ್ ಗೇಮ್ನ ಥೂ ಅಂತ ಊದು ಬಿಟ್ಬಿಡಿ. ಆನ್ಲೈನ್ ಬೆಟ್ಟಿಂಗ್ ಗೇಮ್ನ ಥೂ ಅಂತ ಊದು ಬಿಟ್ಬಿಡಿ. ಥ್ಯಾಂಕ್ಸ್ ಅಣ್ಣ. ಈ ಜಸ್ಟ್ ಒಂದು ಇಂಟರ್ವ್ಯೂ ಅಲ್ಲದೆ ಒಂದು ಮೆಸೇಜ್ ಕೊಟ್ರಲ್ಲ, ತುಂಬ ಥ್ಯಾಂಕ್ ಯು ಅಣ್ಣ ನಿಮಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಲವ್ ಯು ಆಲ್. ಎಸ್, ಥ್ಯಾಂಕ್ ಯು. ಅಟ್ ಎ ಟೈಮ್ ಸಿನಿಮಾಗಳು ಚೆನ್ನಾಗಿದ್ದಾಗ 2-3 ಸಿನಿಮಾಗಳೆಲ್ಲ ಒಟ್ಟೊಟ್ಟಿಗೆ ಪ್ರೇಕ್ಷಕರು ನೋಡಿದ್ದಾರೆ. 2 ಸಿನಿಮಾಗಳನ್ನ ತುಂಬ ಚೆನ್ನಾಗಿ ನೋಡಲಿ. ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು, ನವೀನ್ ಕೃಷ್ಣ ಅವರು. ಸುನೀಲ್ ಅವ್ರಿಗೆ ವಾಯ್ಸ್ ಕೊಟ್ಟಿರೋದು ನಮ್ಮ ಕನ್ನಡದ ಇನ್ನೊಬ್ರು ಅದ್ಭುತ ಕಲಾವಿದರು ನವೀನ್ ಕೃಷ್ಣ ಅವರು. ಖುಷಿಯಾಗಿ ಡಬ್ಬಿಂಗ್ ಮಾಡಿಕೊಟ್ಟು ಹೋದ್ರು. ಅಂಡ್ ಧನ್ಯವಾದಗಳು. ಇನ್ನು ಎಲ್ಲದರಲ್ಲೂ ಅವರು ದೊಡ್ಡವರು, ಬಟ್ ತುಂಬ ಪರ್ಸನಲ್ ಆಗಿ ಯಾವಾಗಲೂ ತುಂಬ ಒಳ್ಳೆ ಫ್ರೆಂಡ್ ಅವರು. ಏನಕ್ಕಾದ್ರೂ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ಬೋದು, ಏನನ್ನಾದ್ರೂ ಜೊತೆಗೆ ಹಂಚ್ಕೋಬೋದು, ಆ ಥರ ತುಂಬ ಒಳ್ಳೆ ಫ್ರೆಂಡು. ಇವತ್ತು ನಾನು ಹೇಳಿದೆ, ಸರ್ ಅಲ್ಲಿ ಚಿರಂಜೀವಿ ಸರ್ ಬಂದು ಮಾಡಿದ್ದಾರೆ, ಇಲ್ಲಿ ನೀವು ಬಂದು ಮಾಡಿಕೊಡ್ಬೇಕು. ಅಲ್ಲಿಂದ ಎಲ್ಲ ಬಂದು ತೆಲುಗುಯಿಂದನೂ ಎಲ್ಲ ಬಂದಿರ್ತಾರೆ, ಸತ್ಯದೇವ್ ಎಲ್ಲ ಬಂದಿರ್ತಾರೆ, ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನಮ್ಮ ಕಡೆಯಿಂದ ದೊಡ್ಡವ್ರು ಯಾರಾದರೂ ಇರಲೇಬೇಕು ಅಂತ. ಇನೋವೇಟಿವ್ ಫಿಲ್ಮ್ ಸಿಟಿ ಶೂಟಿಂಗ್ ಮಾಡ್ತಾ ಇರ್ತೀನಿ, ಹೆಂಗೆ ಬರೋದು ಲೇಟ್ ಆಗಿಬಿಡುತ್ತಲ್ಲ, ಮೆಟ್ರೋದಲ್ಲಿ ಬಂದ್ಬಿಡ್ಲಾ ಅಂತ. ಅವರು ಇಷ್ಟು ದೂರ ಬರೋಕ್ಕೆ ನಾನು ಮೆಟ್ರೋದಲ್ಲಿ ಬಂದ್ಬಿಡ್ತೀನಿ, ಅಲ್ಲೆಲ್ಲರೂ 10 ಸ್ಟಾಪಿಂದ ಪಿಕ್ ಮಾಡಿಸು ಅಂತ. ಅಂದರೆ
ಜೊತೆಗೆ ನಿಂತ್ಕೋಬೇಕು ಅಂದಾಗ ಅಷ್ಟು ಚೆನ್ನಾಗಿ ಜೊತೆಗೆ ನಿಂತ್ಕೊಳ್ಳೋದು. ಒಂದು ಅಣ್ಣ ಅಂದಾಗ ಒಂದು ತಮ್ಮ ಹೇಗಿರ್ತಾನೆ ಅಂತ ಸುಮಾರು ಜನ, ನನ್ನ ತಂಬಿ ಅಂತ ಒಬ್ಬನ ಯಾವಾಗಲೂ ಪ್ರೀತಿಯಿಂದ ಕರಿತೀನಿ. ಹಂಗೆ ನಾನು ಧನಂಜಯ ನೋಡ್ತೀನಿ, ನಮ್ಮ ಅಡ್ವೊಕೇಟ್ನ. ನಿನ್ನೆ ಆ್ಯಸ್ ಇಟ್ ಈಸ್ ನಮ್ಮ ಚೇರ್ಮನ್ರು, ನಿನ್ನೆ ಚೇರ್ಮನ್ರು ಅನ್ನೋದು ನಾನು. ಅಂದರೆ ಆ ಒಂದು ಸ್ಟೇಜು ಸಿಗತ್ತೆ ಖಂಡಿತವಾಗ್ಲೂ. ನಿಮ್ಮನ್ನೆಲ್ಲ ನಾನು ಅದೇ ಥರ ನೋಡ್ತೀನಿ ಯಾವಾಗಲೂ. ನಾನು ಇನ್ನೊಂದ್ಸತಿ ಯಾರನ್ನ ದೊಡ್ಡವ್ರನ್ನ ಯಾವ ಸ್ಟೇಜ್ ಮೇಲೂ ಬರೋಣ, ಅದೇ ಹೇಳಿದೆ. ಈಗ ನಾನು ಪಂಚೆ ಶರ್ಟ್ ಹಾಕೊಂಡು ಟವಲ್ ಹಾಕೊಂಡು ಬರ್ಬೇಕು, ದಾರಿ ಬಿಡ್ರ ಅಂತ. ಧನಂಜಯನ ಬಗ್ಗೆ ಯಾವಾಗಲೂ ನನಗೊಂದು ಅಪಾರವಾದ ಗೌರವ ಇದೆ. ಯಾಕಂದರೆ ತಾನು ಬೆಳೆದು ಜೊತೆಲಿದ್ದವ್ರನ್ನೂ ಬೆಳೆಸ್ಕೋಬೇಕು ಅಂತ, ಜೊತೆಲಿದ್ದವ್ರು ಎಲ್ಲರನ್ನೂ ಕರ್ಕೊಂಡು ಆ ಮುಂದಕ್ಕೆ ಹೋಗುವಂಥ ಮನೋಭಾವನೆ ತುಂಬ ದೊಡ್ಡದು. ಎಲ್ರಿಗೂ ಬರಲ್ಲ. ಸ್ಪೆಷಲಿ ನಮ್ಮ ಗಾಂಧಿನಗರದಲ್ಲಿ ಹುಟ್ಟಿದ್ರೆ ಸಾಕು, ತುಳಿದಾಕ್ತಾ ಇರ್ತಾರೆ ಹಂಗೆ ಹಾಕ್ಕೊಂಡು. ಅಂಥ ಟೈಮಲ್ಲಿ ಎದ್ದೊಳ್ತೀನಿ ಅನ್ನೋದೇ ತುಂಬ ದೊಡ್ಡ ವಿಚಾರ ನನಗೆ. ಹಾಗಾಗಿ ಧನಂಜಯನ ಸ್ಟ್ರಗಲ್ಲು ಮತ್ತು ಧನಂಜಯ ಬಂದಿದ್ದು ರೂಟು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಧನಂಜಯನ ಮನಸ್ಸು ನನಗೆ ತುಂಬ ಇಷ್ಟ ಅಂತ. ನನ್ನ ಒಂದು ಸಲಗ ಮಾಡಿದಾಗ ನನ್ನ ಹತ್ರ ಎಲ್ಲರನ್ನೂ ಕಳ್ಕೊಂಡಿದ್ದೆ. ಆ ಕಳ್ಕೊಂಡಾಗ ನನ್ನ ಗೆಲುವಿಗೆ ಕಾರಣ ಆದಂಥ ಧನಂಜಯ ಒಂದು ಮುಖ್ಯವಾದ ಪಾತ್ರ ಮಾಡಿ, ಸಾಮ್ರಾಟ್ ಅಂತ ಆ ಪಾತ್ರ ಮಾಡಿ ನನ್ನ ಗೆಲುವು ತಂದುಕೊಟ್ಟಂಥ ಧನಂಜಯನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. I'll be back, sir. I'll join you guys. I'll just going. Sure, sir. Sure. So, bye, sir. Bye, ma. Bye, sir. Thank you, sir. Bye, ಅಣ್ಣ. ಅಣ್ಣ ಹಂಗೂ ಹಿಂಗೂ ಒಂದು ಪ್ರೀ ರಿಲೀಸ್ ಇವೆಂಟ್ಗೂ ಕರ್ಕೊಬಂದ್ಬಿಟ್ರಿ. ಹೊಸ್ದು ನಮಗೆ ಒಂಥರ ಆಯ್ತೈತೆ ಅಲ್ಲಿ ಆ್ಯಕ್ಚುಲಿ. ಮಾತಾಡೋಕ್ಕೆ ಬರಲ್ಲ. ಓ ಚೆನ್ನಾಗಿ ಮಾತಾಡಿದ್ರಿ ಅಣ್ಣ, ಖುಷಿಯಾಗಿ ಮಾತಾಡಿದ್ರಿ. ಇಲ್ಲ ಮಾತಾಡ್ತೀರಾ ಸುಮ್ಮನೆ ನಂಗೆ ಅದೇನೋ ಗೊತ್ತಿಲ್ಲ ಗುರು. ನಂಗೆ ಒಂದ್ಸರಿ ಸ್ಟೇಜ್ ಹತ್ಬೇಕಂದ್ರೆ ಭಯ. ಸ್ಟೇಜ್ ಫಿಯರಾ? ಸ್ಟೇಜ್ ಫಿಯರ್ ಅಲ್ಲ, ಅಂದ್ರೆ ನನಗೇನು ಫೇಕ್ ಮಾತಾಡಕ್ ಬರಲ್ಲ. ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ. ಸೊ ಹಂಗಾಗಿ ಒಂದ್ಸತಿ ಆದ್ರೂ ನಮಗೂ ಖುಷಿ ಆಯ್ತು ಅಣ್ಣ ಬಂದಿದ್ದು. ಒಳ್ಳೇದಾಗ್ಲಿ ಎಲ್ಲರಿಗೂ. ಚೆನ್ನಾಗಿತ್ತಲ್ಲ ಟ್ರೈಲರ್? ಇದೇ 22ನೇ ತಾರೀಕು ಧನುದು ಝೀಬ್ರಾ. ಹೌದು. ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಲವ್ ರೆಡ್ಡಿ. ಓಕೆ. ಅಂಡ್ ಅಗೇನ್ ನಮ್ಮ ಇವಂದು ಮರ್ಯಾದೆ ಪ್ರಶ್ನೆ. 3 ಪಿಕ್ಚರ್ ರಿಲೀಸು, ಎಲ್ಲ ನಾವೆಲ್ಲ ಫ್ರೆಂಡ್ಸೇನೆ. ಓಕೆ. ಸೊ ಖುಷಿ ಅನ್ಸುತ್ತೆ. ಅಂದರೆ ಎಲ್ಲ ಸಿನಿಮಾಗಳು ಚೆನ್ನಾಗಾಗಬೇಕು ಅನ್ನೋ ಆಸೆ ಯಾವಾಗಲೂ. ಸಿನಿಮಾಗಳು ಚೆನ್ನಾಗಾದಾಗಲೇ ನಮ್ಮ ಕಲಾವಿದರು ನಾವು ಕೂಡ ಬದುಕೋಕ್ಕಾಗೋದು. ಸೊ ಹಂಗಾಗಿ ಎಲ್ಲ ಸಿನಿಮಾಗಳು ಒಳ್ಳೇದಾಗಲಿ. ಪರಸ್ಪರ ಒಬ್ರಿಗೊಬ್ರು ಬೆನ್ ತಟ್ಟಿ ಮುಂದಕ್ಕೆ ತಳ್ಕೊಂಡು ಹೋದ್ರೆ ಕನ್ನಡ ಕಮ್ಯುನಿಟಿ ಇನ್ನೂ ಚೆನ್ನಾಗಿ ಹೋಗುತ್ತೆ. ಸಿನಿಮಾ ಎಲ್ಲ ರೂಲ್ಸ್ ಬ್ರೇಕ್ ಮಾಡಿರೋದು ಅಲ್ಲೇನೆ. ಅಂದ್ರೆ ಒಂದು ಸಿನಿಮಾನ ಒಟ್ಟೊಟ್ಟಿಗೆ ರಿಲೀಸ್ ಆದ್ರೆ ಎಲ್ಲರೂ ಒಟ್ಟಿಗೆ ಹೋಗಿ ನೋಡ್ಬೇಕು ಅನ್ನೋದನ್ನ ಈಗ ನೋಡಿ. ಭೀಮಾ ಟೈಮಲ್ಲಿ ಕೃಷ್ಣ ಪ್ರಯಾಣ ಸಖಿ ಭೀಮಾ ಒಂದೊಂದೇ. ಹೌದು. ಅವಾಗ ಗಣೇಶ್ ಜೊತೆ ಕೊಲಾಬ್ ಎಲ್ಲ ಮಾಡಿ ವಿಡಿಯೋ ಮಾಡಿ, ಅಂದ್ರೆ ಒಟ್ಟಿಗೆ ಎಲ್ಲ ಕನ್ನಡ ಸಿನಿಮಾಗಳು ಚೆನ್ನಾಗಿದ್ರೆ ಆಡಿಯನ್ಸ್ ಬಂದು ನೋಡ್ತಾರೆ. ಎಲ್ಲ ಸಿನಿಮಾಗಳು ಒಳ್ಳೇದಾಗ್ಲಿ ಅನ್ನೋದಕ್ಕೆ ಈ ಒಂದು ಬಂದಿದ್ದು. ಇವಾಗ ಪ್ರೆಸೆಂಟ್ ಮಾಡ್ತಿರೋ ಲವ್ ರೆಡ್ಡಿ ಏನು 22ಕ್ಕೆ ರಿಲೀಸ್ ಆಗ್ತಿದೆ. ಆಸ್ ಯೂಶುವಲ್ ಝೀಬ್ರಾಗೂ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ಸಿನಿಮಾಗಳು ಒಳ್ಳೇದಾಗ್ಲಿ ಅನ್ನೋ. ಫೈನಲಿ ಏನು ನಮ್ಮ ಕನ್ನಡ ಸಿನಿಮಾ ಗೆಲ್ಲಿ ಅಂತ.